ಅದರ ನಡುವೆ ಸಮ್ ಆಫ್ ಮೈ ಆಕ್ಟಿವಿಟೀಸ್, ನನ್ನ ಸ್ಲೀಪಿಂಗ್ ಸೈಕಲ್ಸ್ ಆಗಿರ್ಬೋದು, ಇದು ತುಂಬಾನೇ ಕೆಟ್ಟೋಗಿತ್ತು. ಮೈ ಪಿ ಸಿ ವಾಸ್ ಆಲ್ಸೋ ಗಾಟ್ ಹ್ಯಾಕ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಗ್ರಾಫಿಕ್ ಟೆಕಿ. ಅಗೇನ್ ಇಟ್ಸ್ ಬೀನ್ ಅ ಸೋ ಲಾಂಗ್ ಟೈಮ್. ಐ ನೋ ತುಂಬಾನೇ ಮಾತಾಡಿದೆ ನಿಮ್ಗಳ ಹತ್ರ. ಅದಕ್ಕೂ ಮುಂಚೆ ಒಂದು ಸಣ್ಣ ಇಂಟ್ರೋ ಮುಗಿಸ್ಕೊಂಡ್ ಬರೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಲೆಟ್ಸ್ ಪ್ಲೇ ದ ಇಂಟ್ರೋ. ಫಸ್ಟ್ ಅಂಡ್ ಥಿಂಗ್, ಆಸ್ ನೀವು ಈಗಾಗಲೇ ಎಲ್ಲಾರು ತಮ್ಮನೇ ನೋಡಿರ್ಬೋದು, ಯಾಕೆ ವೇರ್ ಐ ವಾಸ್, ನಾನು ಎಲ್ಲಿದ್ದೆ, ಏನ್ ಮಾಡ್ತಾ ಇದ್ದೆ, ಯಾಕೆ ಇಷ್ಟು ದಿನ ಆದ್ರೂ ವಿಡಿಯೋ ಬಂದಿರಲಿಲ್ಲ, ಯಾಕೆ ಏನತ್ತ ಅನ್ನೋದು ಬಹಳಷ್ಟು ಜನಗಳ ಪ್ರಶ್ನೆ ಆಗಿತ್ತು. ನನಗೆ ಕಾನ್ಸ್ಟೆಂಟ್ ಆಗಿ ವ್ಯೂವರ್ಸ್ ಇಂದ ನನಗೆ ಕಾಮೆಂಟ್ಸ್ ಕೂಡ ಬಂದಿತ್ತು. ಸೊ ಲೆಟ್ಸ್ ಟಾಕ್ ಅಬೌಟ್ ಇಟ್. ಏನು ಮಾಡ್ತಾ ಇದ್ದೆ, ಯಾಕೆ ಹೀಗಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂದರೆ, ಸೊ ಫಸ್ಟ್ ವಾಸ್ ಮೈ ಪರ್ಸ್ನಲ್ ರೀಸನ್ ಏನಪ್ಪ ಅಂದರೆ, ನನ್ನ ಕಾಲೇಜ್ ಆಗಿರ್ಬೋದು, ನನ್ನ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅದರೊಳಗೆ ನಾನು ತುಂಬಾ ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರ ನಡುವೆ ಸಮ್ ಆಫ್ ಮೈ ಆಕ್ಟಿವಿಟೀಸ್, ನನ್ನ ಸ್ಲೀಪಿಂಗ್ ಸೈಕಲ್ಸ್ ಆಗಿರ್ಬೋದು, ಇದು ತುಂಬಾ ಕೆಟ್ಟೋಗಿತ್ತು. ಸೊ ನಾನು ಅದನ್ನು ಸರಿ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ನೌ ಐ ಹ್ಯಾವ್ ಅ ಕ್ವಾಲಿಟಿ ಟೈಮ್ ವೇರ್ ಐ ಕ್ಯಾನ್ ಸ್ಪೆಂಡ್ ಫಾರ್ ಅದರ್ ಥಿಂಗ್ಸ್. ಸೊ ಹಾಗಾಗ್ಬಿಟ್ಟು ಐ ಸ್ಟಾರ್ಟೆಡ್ ಟು ಮೇಕ್ ವೀಡಿಯೋಸ್. ಅದ್ರ ಮಧ್ಯದಲ್ಲೇ ಮೈ ಪಿ ಸಿ ವಾಸ್ ಆಲ್ಸೋ ಗಾಟ್ ಹ್ಯಾಕ್. ಲಾಸ್ಟ್ ವಾರದಲ್ಲಿ ನನ್ನ ಪಿ ಸಿ ಹ್ಯಾಕ್ ಆಗಿತ್ತು. ಐ ಫೌಂಡ್ ಟ್ರೌಸನ್. ನನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ರಿಕವರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಸೊ ಇಷ್ಟೆಲ್ಲ ಆಗೋಗಿತ್ತು ಇದರೊಳಗೆ ನನ್ನ ಲೈಫಲ್ಲಿ. ಸೊ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಐ ಆಮ್ ನಾರ್ಮಲ್, ಎವ್ರಿಥಿಂಗ್ ಈಸ್ ಆಲ್ ರೈಟ್. ನಾವು ಒಂದು ಲಾಸ್ಟ್ ನೋಡಬೇಕು ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾವೊಂದು ನನ್ನ ಒಂದು ಹೊಸ ಪ್ಲೇ ಲಿಸ್ಟ್ ಅಥವಾ ಒಂದು ಹೊಸ ಕಾಂಟೆಂಟ್ನ ತಂದಿದ್ದ. ದಟ್ ಈಸ್ ಕಾಲ್ಡ್ ಡಿಸೈನ್ ಡಿಕೋಡ್. ಆ ಡಿಸೈನ್ ಡಿಕೋಡಲ್ಲಿ ನಾವು ಫಸ್ಟಿಗೆ ಏನು ನೋಡಿದ್ವಿ ಅಂದರೆ, ವಿಜುವಲ್ ಹೈರಾರ್ಕಿ ಬಗ್ಗೆ ನೋಡಿದ್ವಿ. ಈ ವಿಜುವಲ್ ಹೈರಾರ್ಕಿ ಅಂದ್ರೆ ಏನು, ಯಾಕೆ ಬಳಸ್ತೀವಿ, ಏನು ಎತ್ತ ಈ ವಿಜುವಲ್ ಹೈರಾರ್ಕಿ, ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಯಾವ ವಿಡಿಯೋನೂ ಬರಲಿಲ್ಲ. ಸೊ ಹಾಗಾಗ್ಬಿಟ್ಟು, ಸೊ ಅದಾದಮೇಲೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಗೆ. ಹೆಂಗಾಗ್ಬಿಡುತ್ತೆ ಅಂದರೆ, ಕೆಲವೊಂದು ಸರಿ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊತೀನಿ. ವಿಡಿಯೋ ಮಾಡಾದ್ಮೇಲೆ ಆ ವಿಡಿಯೋ ನೋಡಿದಾಗ ನನಗೆ ಮನಸ್ಸು ಬರಲ್ಲ, ಮತ್ತೆ ರೆಕಾರ್ಡಿಂಗ್ ಅದು ಇದು ಅಂತ ಮಾಡ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದು ಕಡೆಗೆ ಐ ಗಾಟ್ ಅ ಫೇಲ್. ನಾನು ಫೇಲ್ಯೂರ್ ಆಗಿಬಿಟ್ಟೆ ಅಂದ್ಕೊತೀನಿ ನಾನು ಕೆಲವೊಂದು ಸರಿ. ಬಟ್ ಸ್ಟಿಲ್ ಸಮ್ ಆಫ್ ದಿ ಮೋಟಿವೇಶನ್ಸ್ ಇದ್ದೇ ಇರುತ್ತಲ್ವ. ಯೂಟ್ಯೂಬ್ ವಾಸ್ ಮೈ ಬೆಸ್ಟ್ ಮೋಟಿವೇಶನ್ ಮತ್ತೆ ಶುರು ಮಾಡೋದಕ್ಕೆ, ವಿತ್ ಗಿವಿಂಗ್ ಅ ರೀಸನ್. ಐ ನೋ ಇವನೇನೋ ಬಂದಿದ್ದಾನೆ, ಮತ್ತೆರಡು ವಿಡಿಯೋ ಹಾಕ್ತಾನೆ, ಹೋಗ್ಬಿಡ್ತಾನೆ, ಇವನು ಹಿಂಗೆ ಅಂತ ಅನ್ಸ್ಬೋದು. ಸ್ಟಿಲ್ ಐ ಡೋಂಟ್ ವಾಂಟ್ ಟು ಡೂ ದಟ್. ಹಾಗಾಗಿ ವಿ ವಿಲ್ ಕಂಟಿನ್ಯೂ ದ ಸೀರೀಸ್. ಆ್ಯಂಡ್ ಬ್ಲೆಂಡ್ ಮೋಡ್ಸ್ ಪಾರ್ಟ್ 3 ನಾನು ಸುಮಾರು ಸಾರಿ ರೆಕಾರ್ಡ್ ಮಾಡಿ, ಸುಮಾರು ಸಾರಿ ಎಡಿಟ್ ಮಾಡಿದ್ದೆ. ನನಗೆ ನಿಜವಾಗ್ಲೂ ಅದು ಅಪ್ಲೋಡ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಇಟ್ ಈಸ್ ಲೈಕ್ ಸಮಥಿಂಗ್ ಈಸ್ ಲ್ಯಾಗಿಂಗ್ ಇನ್ ದಟ್ ವಿಡಿಯೋ. ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿರೋ ಕಾಂಟೆಂಟ್ ಸ್ಟೈಲ್ಗೂ ಪಾರ್ಟ್ 3 ಅಲ್ಲಿ ಆಗ್ತಿರೋ ಕಾಂಟೆಂಟ್ ಸ್ಟೈಲ್ಗೂ ತುಂಬಾ ಬಿಡ್ತಾ ಇತ್ತು. ಸೊ ಐ ಆಮ್ ಥಿಂಕಿಂಗ್ ದಟ್ ತುಂಬಾ ಲ್ಯಾಗ್ ಆಗ್ತಾ ಇದೆ ಅದು ಅಂತ. ಯಾಕೆಂದರೆ ಬ್ಲೆಂಡ್ ಮೋಡ್ಸ್ ಒಂದು ಮುಗ್ದಿದ್ದಿದ್ರೆ ಟೂಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು ನಾವು. ಆ್ಯಂಡ್ ಒನ್ ಥಿಂಗ್, ನಾನು ಮತ್ತೆ ಫೋಟೋಶಾಪ್ 2023 ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ, 2026 ವರ್ಷನ್ ಯೂಸ್ ಮಾಡ್ತಾ ಇಲ್ಲ. ಇನ್ನು ಎವ್ರಿ ಒನ್ ಯೂಸ್ ಕ್ರ್ಯಾಕ್ಸ್. ನಾನು ಕ್ರ್ಯಾಕ್ ಬಗ್ಗೆ ಇದರೊಳಗೆ ಓಪನ್ಲಿ ಮಾತಾಡಿದ್ದೀನಿ ನಾನು. ಸೊ ಐ ಆಮ್ ಆಲ್ಸೋ ಒನ್ ಆಫ್ ದಿ ಕ್ರ್ಯಾಕ್ ಯೂಸರ್ ಅಂತ ಹೇಳಬಲ್ಲೆ. ಅದೇ ಕ್ರ್ಯಾಕಿಂದನೇ ಐ ಗಾಟ್ ಹ್ಯಾಕ್ಡ್ ಜನಪಿಯಿಂದ. ಸೊ ಲೆಟ್ ಇಟ್ ಬಿ, ಆಗಿರೋದು ಆಗೋಗಿದೆ. ಬಟ್ ಸ್ಟಿಲ್ ಈ ಫೋಟೋಶಾಪ್ ಅವರು ಹೊಸ ಥಿಂಗ್ಸ್ಗಳನ್ನ ಬಿಟ್ಟಿದ್ದಾರೆ ಈ 4 ತಿಂಗಳಲ್ಲಿ. ನಾನೇನು ಬಿಟ್ಟಿದ್ದನಲ್ಲ. ಸೊ 2027 ಬೀಟಾ ವರ್ಷನ್ ಎಲ್ಲರೂ ಈಗ ನೋಡೇ ಇರ್ತೀರ. ರೊಟೇಟ್ ಆಬ್ಜೆಕ್ಟ್ ಆಪ್ಷನ್ಸ್ ಬಂದಿದೆ. ಈ ಥರ ಆಬ್ಜೆಕ್ಟ್ಸನ್ನೆಲ್ಲ ನಾವು AI ಮೂಲಕ ಹೇಗೆ ಮಾಡೋದು, ಚಾಟ್ GPT ಅಥವಾ ನಮ್ಮ ಜೆಮಿನೈ ಯೂಸ್ ಮಾಡಿಕೊಂಡು ಈ ರೀತಿಯಲ್ಲೇ ಥಿಂಗ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಆ ಥರ ಟ್ಯುಟೋರಿಯಲ್ಸ್ಗಳು ತರ್ತೀನಿ. ನಾನು ಪ್ರಾಮಿಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸ್ಟಿಲ್ ಐ ಆಮ್ ಸ್ಟೇಬಲೈಸಿಂಗ್ ದ ಥಿಂಗ್ಸ್. ಹಂಗಾಗ್ಬಿಟ್ಟು ಹೊಸ ರೀತಿ ಕಂಟೆಂಟ್ನ ಸ್ವಲ್ಪ ಐ ಆಮ್ ಅವಾಯ್ಡಿಂಗ್. ಒನ್ಸ್ ಇಟ್ ಸೆಟ್ಸ್ ನಾವು ಮಾಡೋಣ. ಸೊ ಇಲ್ಲಿಗೆ ವಿ ವಿಲ್ ಸ್ಟಾಪ್ ದಿಸ್ ಥಿಂಗ್. ಲೈಕ್ ಮತ್ತೆ ಬರೋದು 2 ವಿಡಿಯೋ ಹಾಕಿದೆ, ಮತ್ತೆ ಬ್ರೇಕ್ ತೊಗೊಂಡೆ, ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಐ ವಾಂಟ್ ಟು ಬಿ ಕನ್ಸಿಸ್ಟೆಂಟ್ ಇನ್ ದಿಸ್ ಫೀಲ್ಡ್. ಸೊ ಹಾಗಾಗಿ ಕನ್ಸಿಸ್ಟೆನ್ಸ್ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಾನು ತುಂಬ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಟ್ರೈ ಮಾಡೋಕ್ಕೋಸ್ಕರ
ಐ ಆಮ್ ಪಿಕಿಂಗ್ ಅ ಚಾಲೆಂಜ್, ಓಕೆ, ಫಾರ್ ಮೈ ಸೆಲ್ಫ್ ಆ್ಯಂಡ್ ನಿಮಗೂ ಕೂಡ ಚಾಲೆಂಜ್ ಆಗಿರುತ್ತೆ, ಹಾಗೆ ನನಗೂ ಕೂಡ ಒಂದು ಚಾಲೆಂಜ್ ಆಗಿರುತ್ತೆ. ನನಗೇನಪ್ಪ ಚಾಲೆಂಜ್ ಅಂದರೆ ನಿಮಗೆ 30 ವೀಡಿಯೋಸ್ ಕೊಡಬೇಕು, 30 ದಿನ 30 ವೀಡಿಯೋಸ್ ಕೊಡ್ಬೇಕು ನಾನು. ಇದು ನನ್ನ ಚಾಲೆಂಜ್. ಅದು ನಿಮ್ಮ ಚಾಲೆಂಜ್ ಏನಪ್ಪ ಅಂದರೆ ನಾನೊಂದಿಷ್ಟು ಸ್ಪೆಸಿಫೈ ಟಾರ್ಗೆಟ್ ಮಾಡಿಡ್ತೀನಿ. ಯಾಕೆಂದರೆ ನಾನು ಹಾಕೋ ಕಂಟೆಂಟಿಗೆ ಎಫರ್ಟ್ ನನಗೆ ಲೈಕ್ ನಾನು ಯೂಟ್ಯೂಬಲ್ಲಿ ಬೇಗ ಗೊತ್ತಾಗಲ್ಲ ರಿಸಲ್ಟ್ಸ್, ಬಟ್ ಸ್ಟಿಲ್ ಆಸ್ ಫಸ್ಟ್ ವಿಡಿಯೋ ನೋಡಿದ್ರೆ 378 ವ್ಯೂಸ್. ಸೊ ಅದನ್ನು ನೋಡಿದ್ರೆ ಲೈಕ್ ರೀಸೆಂಟ್ಲಿ ವಿಜುವಲ್ ಹೈರಾರ್ಕಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಓನ್ಲಿ 48, ನಾಟ್ ಈವನ್ ಕ್ರಾಸ್ಡ್ 100. ಸೊ ದಟ್ಸ್ ವೈ ನಾನೇನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ, ಹಾಗೆ ನಾನು ಒಂದು ಚಾಲೆಂಜ್ ತೊಗೊತೀನಿ. ನಾನೇನಾರ ಆ ಚಾಲೆಂಜ್ ಮಿಸ್ ಮಾಡಿದೆ ಅಂದರೆ ಯು ಕ್ಯಾನ್ ಪಾಯಿಂಟ್ ಮೀ ಔಟ್ ಇನ್ ದ ಕಾಮೆಂಟ್ಸ್. ನೀವು ಕಾಮೆಂಟ್ಸಲ್ಲಿ ಬಂದುಬಿಟ್ಟು ಏನೇ ಬೈರಿ, ನಾನು ಸ್ವೀಕರಿಸೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ನೀವು ಕೂಡ ಅಷ್ಟೇ, ನಿಮಗೂ ಒಂದಿಷ್ಟು ಚಾಲೆಂಜಸ್ ಕೊಡ್ತೀನಿ, ವ್ಯೂಸ್ ಮೇಲಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಮೇಲಾಗಿರ್ಬೋದು. ಈಗ ಸದ್ಯಕ್ಕೆ ನನ್ನ ಮೇನ್ ಏಮ್ ಆಗಿರುತ್ತೆ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ನ ಜಾಸ್ತಿ ಮಾಡೋದ್ರ ಕಡೆಗೆ. ಸ್ವಲ್ಪ ನಾನು ನೋಡಬೇಕಾಗತ್ತೆ, ಬಟ್ ಐ ವಿಲ್ ಟ್ರೈ ಟು ಗಿವ್ ಯು ಕ್ವಾಲಿಟೆಡ್ ಕಾಂಟೆಂಟ್. ನಾನು ಕಾಂಟೆಂಟ್ ಮಾತ್ರ ಕ್ವಾಲಿಟೆಡಾಗಿ ಕೊಡೋಕ್ಕೆ ತುಂಬಾ ಟ್ರೈ ಮಾಡ್ತೇನೆ. ಈ 30 ಡೇಸ್ ವೀಡಿಯೋಸ್ಗಳಲ್ಲಿ ಯಾವ್ಯಾವ ಥರ ವೀಡಿಯೋ ಬರುತ್ತೆ ಅಂದರೆ, ಫಸ್ಟ್ ಬಂದುಬಿಟ್ಟು ನಾರ್ಮಲ್ ಟ್ಯುಟೋರಿಯಲ್ಸ್, ದಟ್ ಈಸ್ ದೇರ್. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ನಮ್ಮ ಡಿಸೈನ್ ಡಿಕೋಡ್ ಮೇಲೆ ಏನಿರುತ್ತಲ್ಲ ಅದು. ಥರ್ಡ್ ಒನ್ ಬಂದುಬಿಟ್ಟು ಐ ವಾಂಟ್ ಟು ಗಿವ್ ಅ ಸ್ಪೆಷಲ್ ಸ್ಪಾಟ್ ಆ್ಯಂಡ್ ಸ್ಪೆಷಲ್ ಥಿಂಗ್ ಫಾರ್ ಯು ಗೈಸ್. ಯಾರ್ಯಾರು ಫೋಟೋಶಾಪ್ ಕಲಿತಾ ಇದ್ದಾರೆ ಅವ್ರಿಗೆಲ್ರಿಗೂ ಇದಾದಮೇಲೆ ಹೆಂಗಿದ್ರು ನಾವು ಡಿಸೈನ್ ಕಲಿಯೋಕ್ಕೆ ಶುರು ಮಾಡಿಬಿಡ್ತೀವಿ. ಆಲ್ಮೋಸ್ಟ್ ನೆಕ್ಸ್ಟ್ ವೀಡಿಯೋನೇ ನಾನು ಬ್ಲೆಂಡ್ ಮೋಡ್ಸ್ ಪಾರ್ಟ್ 3 ತರ್ತಾ ಇದ್ದೀನಿ. ಅದಾದ ವಿ ವಿಲ್ ಸ್ಟಾರ್ಟ್ ಡಿಸೈನಿಂಗ್ ಸಮ್ ಆಫ್ ದ ಥಿಂಗ್ಸ್. ಅದ್ರ ಜೊತೆಗೆ ಟೂಲ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದನ್ನು ಮಾಡೋ ಕಾರಣ ವಿ ವಿಲ್ ಮೇಕ್ ನನ್ನ ಒಂದು ಡಿಸ್ಕಾರ್ಡ್ ಚಾನೆಲ್ ಇದೆ. ಫಸ್ಟ್ ಅದನ್ನು ಜಾಯ್ನ್ ಆಗಿ, ಅದಕ್ಕೂ ಮುಂಚೆ ಈ ಚಾಲೆಂಜ್ ಏನು ಅನ್ನೋದು ತಿಳ್ಕೊಳ್ಳೋಕೆ ಮುಂಚೆ ಅಲ್ಲಿ ಬಂದುಬಿಟ್ಟು ಯು ವಿಲ್ ಗೈಸ್ ಪೋಸ್ಟ್ ಸಮ್ ಆಫ್ ಯುವರ್ ಡಿಸೈನ್ಸ್. ನಾನು ನಿಮ್ಮ ಡಿಸೈನ್ ರಿವ್ಯೂ ಮಾಡ್ತೀನಿ, ಹಾಗೆ ನಿಮಗೆ ಏನಾರ ಆ ಡಿಸೈನ್ ಮೇಲೆ ಡೌಟ್ ಇತ್ತು ಅಂದರೆ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಹೇಗಾದರೂ ಅಕಸ್ಮಾತ್ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಅದ್ರ ಮೇಲೆ ಸ್ಕಿಲ್ಲು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಥರ ಒಂದು ಕಾಂಟೆಂಟ್ ಕೂಡ ನಾನು ತರಬೇಕು ಅಂತ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಸೊ ಅದ್ರ ಜೊತೆಗೆ ವಿ ವಿಲ್ ಟಾಕ್ ಅಬೌಟ್ ತುಂಬಾ ಈ 4 ಮಂತ್ಸಲ್ಲಿ ತುಂಬಾ ಟೂಲ್ಸ್ಗಳು ಬಂದಿದೆ, ಮತ್ತು ಈ ಪ್ರಾಂಪ್ಟ್ಸು ಅದು ಇದು ಏನೋ ತುಂಬ ಬಂದಿದ್ದಾವೆ. ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಈ 30 ಡೇಸ್ ವೀಡಿಯೋದಲ್ಲಿ. ಈ ವಿಡಿಯೋನ ನಿಮಗೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಫಸ್ಟ್ ಈಸ್ 100 ವ್ಯೂಸ್ ಕಂಪ್ಲೀಟ್ ಮಾಡೋದು, ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ ನನಗೆ ಅಟ್ಲೀಸ್ಟ್ 10 ಸಬ್ಸ್ಕ್ರೈಬರ್ಸ್ ಬೇಕು ಈ ಒಂದು ವಿಡಿಯೋಯಿಂದ. ಸೊ ನೆಕ್ಸ್ಟ್ ಇದು ಏನು ಕೌಂಟ್ ಆಗಲ್ಲ, ನಾಳೆಯಿಂದ ಏನು ಬರುತ್ತಲ್ಲ 30 ಡೇಸ್ 30 ವೀಡಿಯೋಸ್ ನೋಡ್ತಾ ಇರಿ, ಗೊತ್ತಾಯ್ತಾ? ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಅಕಸ್ಮಾತ್ ಕಾಂಟೆಂಟ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಗೊತ್ತಾಯ್ತಾ? ನಿಮ್ಮ ಡಿಸೈನರ್ ಫ್ರೆಂಡ್ಸ್ಗೆ ಅಕಸ್ಮಾತ್ ಕಲಿತಾ ಇದ್ದೀರಾ ಈ ಚಾನಲ್ನ ರೆಕಮೆಂಡ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ಬೈ.